Come on, baby. ನ್ಯೂ ಇಯರ್ ರೆಸೊಲ್ಯೂಷನ್ ಇಟ್ಕೊಂಡು ಜಿಮ್ ಬಂದವರು ಇಲ್ಲಿ ಜಿಮ್ಮಲ್ಲಿ ಯಾರೂ ಕಾಣ್ತಾನೆ ಇಲ್ಲ. ಜಾಸ್ತಿ ವೇಟ್ ಇದ್ದರೆ 2 ಬಳ್ಳಿಯಿಂದ ಸಪೋರ್ಟ್ ತೊಗೋಬೇಕು. ಕಮಾನ್. ನಾವು ಯಾವಾಗಲೂ ಎವ್ರಿ ಸೆಟ್ಟು ಸ್ಲೋ ಆಗಿ ಮಾಡಬೇಕು. ಇವಾಗ ರೀಸೆಂಟಾಗಿ ಜಿಮ್ ಜಾಯಿನ್ ಇರ್ತಾರೆ, ಫಾಸ್ಟ್ ಮಾಡ್ತಾರೆ. ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ನಾನು ವಿಕಾಸ್ ಸರ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಂದರೆ ಫಿಟ್ನೆಸ್ ಬ್ಲಾಗಲ್ಲಿ ಟ್ರೈಸೆಪ್ಸ್ ವರ್ಕೌಟು. ಟ್ರೈಸೆಪ್ಸಲ್ಲಿ ಸ್ಟಾರ್ಟಿಂಗ್ ಪ್ರೀ ವರ್ಕೌಟ್ ಏನು ತಿಂತೀನಿ, ವರ್ಕೌಟ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಏನು ತಿಂತೀನಿ, ಆ್ಯಂಡ್ ವರ್ಕೌಟಲ್ಲಿ ಟ್ರೈಸೆಪ್ಸ್ ವರ್ಕೌಟ್ ಯಾವ್ಯಾವ ವೇರಿಯೇಷನ್ ಎಲ್ಲ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಆ್ಯಂಡ್ ವರ್ಕೌಟ್ ಆದಮೇಲೆ ನಾನು ಏನು ಡಯಟ್ ತಿಂತೀನಿ, ಪೋಸ್ಟ್ ವರ್ಕೌಟು ಡಯಟು ಅದೆಲ್ಲ ತೋರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಯಾರು ಹೊಸಬ್ರು ವಿಸಿಟ್ ಕೊಟ್ಟಿದ್ದೀರ ಅಂದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ, ಇವಾಗ ನಾನು ಪ್ರೀ ವರ್ಕೌಟ್ ಏನು ತಿಂತಾಯಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ. 3 ಬಾಳೆಹಣ್ಣು ಆ್ಯಂಡ್ 1 ಸ್ಕೂಪ್ ಆಫ್ ಕ್ರಿಯೇಟಿನ್. ಆ್ಯಂಡ್ ಪ್ರೀ ವರ್ಕೌಟ್ ತಿಂದ್ಬಿಟ್ಟು ನಿಮಗೆ ಡೈರೆಕ್ಟ್ ನಾನು ಜಿಮ್ಮಲ್ಲಿ ಸಿಗ್ತೀನಿ. ಬನ್ನಿ. ಇವಾಗ ಜಿಮ್ ಒಳಗಡೆ ಎಂಟ್ರ್ ಆದೆ. ಅಲ್ಲಿ ನಾನು ಇವಾಗ ಟ್ರೈಸೆಪ್ ಮಸಲ್ನ ಟ್ರೈನ್ ಮಾಡ್ತಾಯಿದ್ದೀನಿ. ಟ್ರೈಸೆಪ್ ಮಸಲಲ್ಲಿ ಯಾವ ವೇರಿಯೇಷನ್ ಎಲ್ಲ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ಟ್ರೈಸೆಪ್ಪಲ್ಲಿ ಫಸ್ಟ್ ಎಕ್ಸಸೈಸ್ ಮಾಡ್ತಿರೋದು ಸಿಂಗಲ್ ಹ್ಯಾಂಡ್ ಓವರ್ ಹೆಡ್ ಎಕ್ಸಸೈಸ್ ಮಾಡ್ತಿರೋದು. Second set, come on. Come on, third set. ಜಾಸ್ತಿ ವೇಟ್ ಇದ್ದರೆ 2 ಬಳ್ಳಿಯಿಂದ ಸಪೋರ್ಟ್ ತೊಗೋಬೇಕು. ಕಮಾನ್. ಟ್ರೈಸೆಪ್ಪಲ್ಲಿ ಸೆಕೆಂಡ್ ಎಕ್ಸಸೈಸ್ ಬಂದ್ಬಿಟ್ಟು ಕೇಬಲಲ್ಲಿ ಪುಷ್ ಡೌನ್ ಮಾಡಬೇಕು. ಬನ್ನಿ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ. ನೋ on 56 kg. How much? 56 kg. Come on. Second set. ಇನ್ನೊಂದೇನೆಂದರೆ ಜಿಮ್ಮಲ್ಲಿ ಬಂದಿರ್ತಾರಲ್ಲ ಎಲ್ಲರೂ, ಬಂದಮೇಲೆ ಒಂದು ಸೆಟ್ ಮಾಡಿರ್ತಾರೆ, ಇನ್ನೊಂದು ಸೆಟ್ಗೆ 30 ಸೆಕೆಂಡ್ ಅಂಡರಲ್ಲಿ ಸೆಕೆಂಡ್ ಸೆಟ್ಗೆ ರೆಡಿಯಾಗಿರಬೇಕು. 30 ಸೆಕೆಂಡು 40 ಸೆಕೆಂಡು ಒಂದೊಂದು ನಿಮಿಷ ಬಿಟ್ಟು ತುಂಬ ಗ್ಯಾಪ್ ಮಾಡಿದ್ರೆ ಮಸಲ್ಗೆ ತುಂಬ ರೆಸ್ಟ್ ಆಗುತ್ತೆ. ಆ ಥರ ಮಾಡೋಕೆ ಹೋಗಬೇಡಿ. ಥರ್ಡ್ ಸೆಟ್ ಫುಲ್ ಹಾಫ್. Come on, baby. Come on. ಥರ್ಡ್ ಎಕ್ಸಸೈಸ್ ಬಂದ್ಬಿಟ್ಟು ಬ್ಯಾಕ್ ಡಿಪ್ಸ್ ಮಾಡಬೇಕು. ಈ ಥರ ಬೆಂಚ್ ಮೇಲೆ ಕೈ ಇಟ್ಕೊಂಡು. ಕಮ್ ಆನ್. ನಾವು ಯಾವಾಗಲೂ ಎವ್ರಿ ಸೆಟ್ಟು ಸ್ಲೋ ಆಗಿ ಮಾಡಬೇಕು.
ಇವಾಗ ರೀಸೆಂಟಾಗಿ ಜಿಮ್ ಜಾಯಿನ್ ಇರ್ತಾರೆ, ಫಾಸ್ಟ್ ಮಾಡ್ತಾರೆ. ಫಾಸ್ಟ್ ಮಾಡಿದ್ರೆ ಏನೂ ಸಿಗಲ್ಲ ರೀ, ತುಂಬ ಸ್ಲೋ ಆಗಿ ಮಾಡಬೇಕು. ಯಾರು 2 ವರ್ಷ 3 ವರ್ಷ ಬಂದು ಜಿಮ್ಮಲ್ಲಿ ಎಕ್ಸಸೈಸ್ ಮಾಡ್ತಿರ್ತಾರೆ, ಅವ್ರಿಗೊಂದು ಸರಿ ಅಬ್ಸರ್ವ್ ಮಾಡಿ. ಅವ್ರು ಪೂರ್ತಿ ಪ್ರತಿಯೊಂದು ಸೆಟ್ಟು ಫೀಲ್ ಮಾಡಿಕೊಂಡು ಸ್ಲೋ ಆಗಿ ಮಾಡ್ತಿರ್ತಾರೆ. ಇವಾಗ ನಿನ್ನೆ ಮೊನ್ನೆ ಬಂದಿರೋರು ಹೆಂಗೆ ಮಾಡ್ತಾರೆ ಗೊತ್ತಾ? ಹಾಂ, ಈ ಫಾಸ್ಟಾಗಿ ಮಾಡ್ತಾ ಹೋಗ್ತಾರೆ. ಆ ಥರ ಮಾಡಬಾರ್ದು, ಸ್ಲೋ ಆಗಿ ಮಾಡಬೇಕು ಪ್ರತಿ ವೇರಿಯೇಷನ್. ಸ್ಟೇ ಫಿಟ್. ಟ್ರೈಸೆಪ್ಪಲ್ಲಿ 4th ವೇರಿಯೇಷನ್ ಬಂದುಬಿಟ್ಟು ಸಿಂಗಲ್ ಹ್ಯಾಂಡ್ ಕಿಕ್ ಬ್ಯಾಕು, ಕೇಬಲಲ್ಲಿ ಕಿಕ್ ಬ್ಯಾಕ್ ಮಾಡಬೇಕು. ಲಾಸ್ಟ್ ಟೈಮು ನಾವು ಡಂಬಲಲ್ಲಿ ಕಿಕ್ ಬ್ಯಾಕ್ ಮಾಡಿದ್ದೀವಿ, ಇವಾಗ ಕೇಬಲಲ್ಲಿ ಕಿಕ್ ಬ್ಯಾಕ್ ಮಾಡಬೇಕು. ಬನ್ನಿ ಸ್ಟಾರ್ಟ್. ಕಮ್ ಆನ್. ನಾವು ಕೇಬಲಲ್ಲಿ ಕಿಕ್ ಬ್ಯಾಕ್ ಮಾಡಬೇಕಾದ್ರೆ ತುಂಬ ಚೆನ್ನಾಗುತ್ತೆ. ಫುಲ್ಲು ಪೂರ್ತಿ ಪೀಕಪ್ ಲೆವೆಲ್ವರೆಗೂ ಚೆನ್ನಾಗಿ ಎಕ್ಸರ್ಸೈಸ್ ಆಗುತ್ತೆ. ಡಂಬಲ್ಗಿಂತ ಕೇಬಲಲ್ಲಿ ಗುಡ್ಡು ಆ್ಯಂಡ್ ಬೆಟ್ರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎರಡು ವೇರಿಯೇಷನ್ ಮಾಡ್ತೀನಿ. ಲಾಸ್ಟ್ ಟೈಮ್ ಡಂಬಲ್ ಮಾಡಿದ್ವಿ, ಸರಿ ಕೇಬಲಲ್ಲಿ ಮಾಡ್ತಿದ್ದೀನಿ. ಎಲ್ಲ ವೇರಿಯೇಷನ್ ಮಾಡ್ತಾ ಹೋಗಬೇಕು. ಕಮಾನ್ ಕಮಾನ್ ಕಮಾನ್. ಓಕೆ, ಇನ್ನೊಂದೇನೆಂದರೆ, ನೀವೇ ರೆಸೊಲ್ಯೂಷನ್ ಇಟ್ಕೊಂಡು ಜಿಮ್ ಬಂದವರು ಇಲ್ಲಿ ಜಿಮ್ಮಲ್ಲಿ ಯಾರೂ ಕಾಣ್ತಾನೆ ಇಲ್ಲ. ರೆಸೊಲ್ಯೂಷನ್ ಅನ್ನೋದು ಜಸ್ಟ್ ಅದು ಮಾತುಕಷ್ಟೇ ಇರುತ್ತೆ. ಜಸ್ಟ್ ಒಂದು ವಾರ ಅಷ್ಟೇ ಜೋಶ್ ಇರುತ್ತೆ. ಅದಾದಮೇಲೆ ಯಾರೂ ಜಿಮ್ಗೆ ಬರೋದೇ ಇಲ್ಲ. ಅದೇನಂದರೆ ಒಂದು ಮೋಟಿವೇಶನ್ ಇರುತ್ತೆ. ಒಬ್ರಿಗೆ ನೋಡಿದ್ರೆ ಅವನ ನಾನು ಬಾಡಿ ಮಾಡ್ಬೇಕಂತ ಟಾರ್ಗೆಟ್ ಇಟ್ಕೊಂಡು ಬರ್ತಾರೆ ಅಷ್ಟೇ. ಅದು ಸ್ವಲ್ಪ ದಿವಸ ಮಾತ್ರ ಇರೋದು. ಪೂರ್ತಿಯಾಗಿರ್ಬೇಕಂದ್ರೆ ಒಳಗಡೆ ಅದು ಇನ್ನೊಂದು ಇರ್ಬೇಕು, ಕಿಚ್ ಅನ್ನೋದು. ಆವಾಗ ಬಾಡಿ ಚೆನ್ನಾಗಿ ಗ್ರೋತ್ ಆಗುತ್ತೆ, ಚೆನ್ನಾಗಿ ಬಾಡಿ ಬರುತ್ತೆ. ಸ್ಟೇ ಫಿಟ್. ಟ್ರೈಸೆಪ್ಪಲ್ಲಿ ಲಾಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಬೇಸಿಕ್ ಏನಂದರೆ ಡೈಮಂಡ್ ಪುಷಪ್ಸ್ ಮಾಡಬೇಕು. ಟ್ರೈಸೆಪ್ ಇದ್ದಾಗ ಡೈಮಂಡ್ ಪುಷಪ್ಸ್ ಮಾಡಿ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟು. ಕಮ್ ಆನ್. 1 2 4 5 6 7 8 9 10 11 12 13 14 15. ಓಕೆ, 1 ಸೆಟ್ ಈಸ್ ಕಂಪ್ಲೀಟ್. ಟ್ರೈಸೆಪ್ಪಲ್ಲಿ ಎಲ್ಲ ವೇರಿಯೇಷನ್ ಮಾಡಿದೆ. ನಾನು ಒಂದು ದಿವಸಕ್ಕೆ 2 ಮಸಲ್ ಟ್ರೈನ್ ಮಾಡಿದ್ರೆ 3 ವೇರಿಯೇಷನ್ ಮಾಡ್ತೀನಿ. 1 ಮಸಲ್ ಟ್ರೈನ್ ಮಾಡಿದ್ರೆ 4 to 5 ವೇರಿಯೇಷನ್ ಅಷ್ಟೇ. ಕೆಲವೊಂದಿಷ್ಟು ಜನ 6 ವೇರಿಯೇಷನ್ 7 ವೇರಿಯೇಷನ್ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತಲ್ಲ, ಜಸ್ಟ್ 4 to 5 ವೇರಿಯೇಷನ್ ಮಾಡಿದ್ರೆ ಸಾಕು. ಆ್ಯಂಡ್ 2 ಮಸಲ್ ಟ್ರೈನ್ ಮಾಡಿದ್ರೆ 3 or 4 ವೇರಿಯೇಷನ್ ಮಾಡಿದ್ರೆ ಸಾಕಾಗುತ್ತೆ. ಡನ್. ಟ್ರೈಸೆಪ್ ವರ್ಕೌಟ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಮನೆ ಹೋಗಿ ಡಯಟ್ ಪ್ರಿಪೇರ್ ಮಾಡಬೇಕು. ಡಯಟ್ ಅಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಫೈನಲಿ ಇವತ್ತು ಡಯಟ್ ಪ್ರಿಪೇರ್ ಮಾಡಿದೆ. ಇದು ನನ್ನ ಫೇವ್ರೇಟ್ ಏನಂದರೆ ಎಗ್ ಬುರ್ಜಿ ಆ್ಯಂಡ್ ಚಪಾತಿ, ಆ್ಯಸ್ ಇಟ್ ಈಸ್ ಫೈಬರ್ಸ್, ಸೌತೆಕಾಯಿ. ಇದು ನನ್ನ ಎಗ್ ಬುರ್ಜಿ ಇದೆಯಲ್ಲ, ಇದರಲ್ಲಿ ಹೋಲ್ 5 ಎಗ್ ಇರುತ್ತೆ. ಅದರಲ್ಲಿ 30 ಗ್ರಾಮ್ ಪ್ರೋಟೀನ್ 5 ಎಗ್ಗಲ್ಲಿ ಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಸ್ಟೇ ಫಿಟ್, ಸ್ಟೇ ಪಾಸಿಟಿವ್. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ.